ನಮಸ್ಕಾರ. ನಮಸ್ತೆ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಮೇಡಮ್. ಸರ್, ಈ ಸತಿ MP ಎಲೆಕ್ಷನ್ಗೆ ಬಸವನಗುಡಿಯಿಂದ ಅಂದರೆ ವಿಧಾನಸಭಾ ಕ್ಷೇತ್ರದಿಂದ ಲೋಕಸಭೆಗೆ ನಿಮ್ಮ ಒಂದು ದಕ್ಷಿಣ ಕ್ಷೇತ್ರದಿಂದ ಯಾರು ಬಂದರೆ ಚೆನ್ನಾಗಿರುತ್ತೆ? ನಮಗೆ BJP ಬಂದು ಚೆನ್ನಾಗಿರುತ್ತೆ. ಬಿಜೆಪಿನ? ಯಾಕೆ ಸರ್ ಬಿಜೆಪಿ? ಮೋದಿಯವ್ರ ಮೇಲೆ ಡಿಪೆಂಡ್ ಮಾಡಬೇಕು ಅಷ್ಟೇ, ಎಲ್ಲ ವ್ಯಕ್ತಿಗಳ ಮೇಲೆ ಡಿಪೆಂಡ್ ಮಾಡಬಾರ್ದು. ಜನಕ್ಕೂ ಆಮೇಲೆ ದೇಶಕ್ಕೆ ಒಳ್ಳೆದಾಗ ರೀತಿಲಿ ಇದ್ದಾರೆ, ಅದನ್ನು ಯೋಚನೆ ಮಾಡಬೇಕು. ಹೌದಾ? ಸೊ ಯಾಕೆ ಕಾಂಗ್ರೆಸ್ ಬೇಡ? ಕಾಂಗ್ರೆಸ್ ಬೇಡ ಅಂದರೆ ಎಲ್ಲ ಇದಿದೆ, ಏನಂದರೆ ಮನೆಗೆ ತಂದೆ ಸಮಾನವಾಗಿ ಅವ್ರ ದೇಶ ಕಾಯೋ ರೀತಿಲಿ ಇದ್ದಾರೆ, ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಇವಾಗ ಇಲ್ಲಿ ಲೋಕಲ್ಗಿಂತ ನಾವು ಹೊರಗಡೆ ನೋಡಬೇಕಾಗುತ್ತಲ್ಲ, ದೇಶ ಕಾಯ ರೈತನವ್ರಿಗೆ ಯೋಚನೆ ಮಾಡಬೇಕಾಗುತ್ತಲ್ಲ, ಅವರೆಲ್ಲ ರೀತಿಲಿ ಯೋಚನೆ ಮಾಡಿದ್ರೆ ಅದಕ್ಕೆ ನಾವು ಮೋದಿಯವರಿಗೆ ವೋಟ್ ಮಾಡ್ತೀವಿ. ಇವಾಗ ಕಾಂಗ್ರೆಸ್ ಇಂದ ಒಂದು ಒಳ್ಳೆ ಅಭ್ಯರ್ಥಿ ನಿಂತ್ಕೊಂತಾರಪ್ಪ, ಅವಾಗ ನೋಡೋಣ ಮೇಡಮ್, ಅವ್ರವ್ರ ಇದು ಚಾಯ್ಸ್. ಎಲ್ಲರೂ ಅಭಿಪ್ರಾಯ ಒಂದೇ ತರ. ಮೋದಿ ಅವರು ಬಂದ್ರೆ ಚೆನ್ನಾಗಿರುತ್ತೆ ಕೇಂದ್ರದಲ್ಲಿ. ಅದಕ್ಕೆ ನೀವು ಈ ಸತಿ ನಿಮ್ಮ ಇವಾಗ MP ಆಗಿ ಆಲ್ರೆಡಿ ತೇಜಸ್ವಿ ಸೂರ್ಯ ಅವರು ಇದ್ದಾರೆ, ಅವ್ರಿಗೆ ಆಪೋನೆಂಟ್ ಆಗಿ ಜೈಶಂಕರ್ ಅವ್ರನ್ನ ಬಿಡಬೇಕು ಅಂತಿದ್ದಾರೆ. ಅಂದ್ರೆ ತೇಜಸ್ವಿ ಸೂರ್ಯ ಅವ್ರ ಬದಲು ಜೈಶಂಕರ್ ಬರ್ತಾರೆ ಅಂತ BJP-ಯಿಂದ. ನಿಮ್ಗೇನು ಅನ್ಸುತ್ತೆ, ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಹೇಗೆ? ಮೇಡಮ್, ನಾವು ಅದು ಹೇಳೋದಕ್ಕಾಗಲ್ಲ, ಯಾಕಂದರೆ ಅವ್ರವ್ರು ಇದು ಏನಂದರೆ ಇವಾಗ 5 ಬೆಳ್ಳು ಒಂದೇ ಥರ ಅಲ್ಲ. ನಾವು BJP ಚಾಯ್ಸ್ ಮಾಡ್ತೀವಿ, ಇನ್ನೊಬ್ರು ಕಾಂಗ್ರೆಸ್ ಚಾಯ್ಸ್ ಮಾಡ್ತೀವಿ, ಇನ್ನೊಬ್ರು ಬೇರೆ ಏನೋ ಪಕ್ಷ ಚಾಯ್ಸ್ ಮಾಡ್ತಾರೆ. ಅವ್ರವ್ರಿದು ಏನಂದರೆ MP ಇದು ಬಂದರೆ ಪ್ರಧಾನಮಂತ್ರಿ ಆದರೆ ದೇಶಕ್ಕೆ ಒಳ್ಳೇದಾಗುತ್ತೆ, ರೈತನಿಗೆ ಒಳ್ಳೇದಾಗುತ್ತೆ, ಅದನ್ನು ಯೋಚನೆ ಮಾಡಬೇಕಾಗುತ್ತೆ. ಆಮೇಲೆ ಬಡವ್ರ ಬಗ್ರಿಗೂ ಒಳ್ಳೇದಾಗುತ್ತೆ. ಅದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡು ಇಲ್ಲಿ ಯಾವ ಲೋಕಲ್ ಇಡೋಗಿಂತ ಈ ರೀತಿಯಲ್ಲೇ ಲೆಕ್ಕಾಚಾರ ನಾವು ಯೋಚನೆ ಮಾಡಬೇಕಾಗುತ್ತೆ. ಇವಾಗ ಮನೆ ಹೆಂಗೆ ನಡೆಸ್ಕೊಂಡಿದ್ದು ಅದ್ರ ಮೇಲೆ ಡಿಪೆಂಡು. ಸರಿ ಸರ್, ಆಯಿತು. ಏನಂತ ಸರ್ ಇದು? ಎಲ್ಚೆ ಅಣ್ಣ ಒಂದು ತೊಗೊಂಡಿದ್ದೀನಿ, ಬೇಡ ಸಾಕು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಬನ್ನಿ ಹಂಗೆ ಸರ್. ಹಾಯ್ ಸರ್. ನಮಸ್ತೆ ಮೇಡಮ್. ಏನು ಸರ್ ಫೋಟೋಗ್ರಫಿ ಮಾಡ್ತಿದ್ದೀರಾ ಬೆಳಗ್ಗೆ? ಹೌದು ಮೇಡಮ್, ಫೋಟೋಗ್ರಫಿ ಮಾಡ್ತಾ ಇದ್ದೀವಿ. ಅಂದರೆ ಯಾವ ಫೋಟೋ ತೆಗಿತಿದ್ದೀರಾ? ಒಂದು ಇವೆಂಟ್ ಇತ್ತು ಮೇಡಮ್, ಫೋಟೋ ಶೂಟ್ ಮಾಡಕ್ಕೆ ಬಂದೆ. ಹೌದಾ ಸರ್? MP ಎಲೆಕ್ಷನ್ಗೆ ಈ ಸತಿ ಯಾರು ನಿಂತ್ರೆ ಚೆನ್ನಾಗಿರುತ್ತೆ ದಕ್ಷಿಣದಿಂದ? ಇಲ್ಲಿ ಕ್ಯಾಂಡಿಡೇಟ್ ತೇಜಸ್ ಸೂರ್ಯ ಅಂತ ಅಂದ್ಕೊಂಡಿದ್ದೀವಿ, ಅವರೇ ನಿಲ್ಬೋದು ಅಂತ ಅಂದ್ಕೊಂಡಿದ್ದೀವಿ ಮೇಡಮ್. ಅವ್ರು ನಿಂತ್ರೆ ಚೆನ್ನಾಗಿರುತ್ತಾ ಸರ್? ಪರವಾಗಿಲ್ಲ, ಯುವಕರು ವರ್ಕ್ ಮಾಡ್ತಾ ಇದ್ದಾರೆ. ಸೊ ಮೋದಿಗೋಸ್ಕರ ಅವ್ರಿಗೆ ಓಟ್ ಹಾಕ್ತೀವಿ ನಾವು. ಅಂದರೆ ಕ್ಯಾಂಡಿಡೇಟು ಅಭ್ಯರ್ಥಿಗಳು ಬೇಡ ನಿಮಗೆ? ಕ್ಯಾಂಡಿಡೇಟ್ಗಳು ಅಭ್ಯರ್ಥಿನೂ ಬೇಕು, ಅವರು ವರ್ಕ್ ಮಾಡಿದ್ದಾರೆ ಅಂತ ನನ್ನ ಮನಸ್ಸಿಗೆ. ಅದಕ್ಕೋಸ್ಕರ ಅವ್ರು ಸಪೋರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಮೇಡಮ್. ಓಕೆ ಸರ್, ಥ್ಯಾಂಕ್ ಯು. ಹಾಯ್ ಸರ್. ಹಾಯ್ ಮ್ಯಾಮ್, ನಮಸ್ಕಾರ. ಮ್ಯಾಮ್, ಯಾರು ಬಂದರೆ ಚೆನ್ನಾಗಿರುತ್ತೆ ಮ್ಯಾಮ್ ಈ ಸತಿ MP ಎಲೆಕ್ಷನ್ಗೆ ನಿಮ್ಮ ದಕ್ಷಿಣದಿಂದ? ದಕ್ಷಿಣದಿಂದ ತೇಜಸ್ವಿ ಸೂರ್ಯ ಅವರು ಇದ್ದಾರೆ, ಅದ್ರ ಜೊತೆಗೆ ಇವಾಗ ತೇಜಸ್ವಿ ಅವರೇ ಬರಬೇಕಾ? ಜನ ಅವ್ರು ಕೆಲಸ ಮಾಡಿಲ್ಲ ಅಂತವ್ರಲ್ಲ. ಯಾಕೆ ಮಾಡಿಲ್ಲ ಮ್ಯಾಮ್? ಅವ್ರಿಗೆ ಬೇಕಾದಷ್ಟು ಮಾಡಿದ್ದಾರೆ, ಜನಕ್ಕೇನು ಬೇಕಾದಷ್ಟು ಹೇಳ್ತಾರೆ ಅಲ್ವಾ? ಈಗ ಯೂತ್ ಬಂದರೆ ಮುಂದಕ್ಕೆ ತುಂಬ ಚೆನ್ನಾಗಿರುತ್ತೆ ಮ್ಯಾಮ್. ಅವ್ರು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾರೆ ಅಂತ ನಂಬಿಕೆ ಇದೆ ಮ್ಯಾಮ್. ಈಗ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದುಬಿಟ್ಟಿದ್ದಾರೆ, ಈ ಸತಿ ಅವ್ರ ಗ್ಯಾರಂಟಿ ಯೋಜನೆಗಳಿಂದ ಮತ್ತೆ ಕಾಂಗ್ರೆಸ್ ಬರುತ್ತಾ ಅಂತ ಇಲ್ಲಿ ಡೌಟೇ ಮ್ಯಾಮ್. ಹೌದು ಹೌದು ಮ್ಯಾಮ್, ಒಂದು ಚಾನ್ಸ್ ಕೊಡಬೇಕು BJP-ಗೆ. BJP-ನ ಯಾವಾಗಲೂ 32 ವರ್ಷದಿಂದ ಗೆದ್ಕೊಂಡ್ ಬಂದಿದೆಯಲ್ವಾ? ಹೌದು, ಅಲ್ಲ ಇಲ್ಲಿ ಹೇಳ್ತಾ ಇದ್ದೀನಿ ನಾನು, ತೇಜಸ್ವಿ ಸೂರ್ಯ ಅವ್ರಿಗೆ ಕೊಡಬೇಕು. ಈಗ ಆಲ್ರೆಡಿ ಅವರೇ ಇದ್ದಾರೆ MP ಆಗಿ, ಅವರೇ ಇದ್ರೆ ಚೆನ್ನಾಗಿರುತ್ತೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ನಿಮ್ಮ ಹೆಸರು ಮ್ಯಾಮ್? ರಾಜೇಶ್ವರಿ ಮ್ಯಾಮ್, ಥ್ಯಾಂಕ್ ಯು. ಮಾತಾಡ್ಸಿದ್ದಕ್ಕೆ ಖುಷಿ ಆಯಿತು ಮ್ಯಾಮ್. ಬರ್ತೀವಿ. ಹಲೋ. ಹಾಗೆ ಮಾತಾಡ್ಸೋಗೋಣ. ಇವಾಗ ಇಲ್ಲಿ ತರಕಾರಿ ಮಾಡ್ತಿದ್ದಾರೆ ಅಮ್ಮ, ಅವರನ್ನ ಮಾತಾಡ್ಸೋಣ. ಏಯ್, ಹಾಯ್ ಮ್ಯಾಮ್. ಹೇಳಿ, ಹೇಗಿದ್ದೀರಾ? ಬೆಕ್ಕು ನಾಯಿ ಎಲ್ಲ ಸಾಕೊಂಡ್ಬಿಟ್ಟಿದ್ದೀರಾ ಒಂದೇ ಕಡೆ? ಗಟ್ಟಿ ನಮಗೆ ಇನ್ನೇನಿಲ್ಲ, ಹೇಳಿ. ಈಗ MP ಎಲೆಕ್ಷನ್ ಶುರು ಆಗ್ತಿದೆ, ನಿಮ್ಮ ಪ್ರಕಾರ ಯಾರು MP ಎಲೆಕ್ಷನ್ ನಿಂತ್ರೆ ಚೆನ್ನಾಗಿರುತ್ತೆ? ಯಾರನ್ನ ಗೆಲ್ಲಿಸ್ಬೇಕು ಅಂತಿದ್ದೀರಾ? ಯಾರು ಬಂದರೆ ಚೆನ್ನಾಗಿರುತ್ತೆ? ಯಾರು ಬಂದರೂ ಅಷ್ಟೇ ಕೆಲಸ, ಯಾರು ಏನು ಮಾಡೋದಿಲ್ಲ, ಸುಮ್ಮನೆ ವೇಸ್ಟು. ಎಲೆಕ್ಷನ್ಗೆ ಓಟ್ ಹಾಕೋದೇ ವೇಸ್ಟು, ಅವ್ರಿಗೆ ಹಾಕಿದ್ದೇ ತಪ್ಪು. ಇವಾಗ ನೀವು ಎಲೆಕ್ಷನ್ಗೆ ಓಟ್ ಹಾಕಿ ತಪ್ಪು ಮಾಡಿ ಈ ಥರ ಹೇಳ್ತಿದ್ದೀರಾ, ಹೆಂಗೆ? ಹೌದು, ನಮಗೇನು ವ್ಯವಸ್ಥೆ ಇದೆ ಇಲ್ಲಿ? ಏನು ವ್ಯವಸ್ಥೆ ಮಾಡಿದ್ದಾರೆ? BJP-ಅವರೇ ಬಂದಿರೋದು. ನಮ್ಮ ಗಾಂಧಿ ಬಜಾರ್ಗೆ ಬಸವನಗುಡಿಗೆ BJP-ನೇ. ಆದರೆ ಏನು ಮಾಡಿದ್ದಾರೆ ನೋಡಿ, ಇಷ್ಟು ಚಿಕ್ಕದು ರೋಡ್ ಮಾಡಿದ್ದಾರೆ. ಎಷ್ಟು ಕಾಂಗ್ರೆಸ್ ಅವ್ರಿಗೂ ಕರ್ಕೊಂಬಂದಿದ್ದೀವಿ, DK ಶಿವಕುಮಾರ್ಗೆ ಕರ್ಕೊಂಬಂದಿದ್ದೀವಿ, MLA ಗರುಡಾಚಾರ್ಯ ಅವ್ರಿಗೂ ಕರ್ಕೊಂಬಂದಿದ್ದೀವಿ. ರೋಡ್ ಚಿಕ್ಕದಿದೆ, ಪಬ್ಲಿಕ್ ತುಂಬ ತೊಂದರೆ ಅಂತ. ಪಬ್ಲಿಕ್ ಏನು ಅನುಕೂಲ ಮಾಡಿದ್ದಾರೆ? ನಮಗೇನು ಅನುಕೂಲ ಮಾಡಿದ್ದಾರೆ? ಪಬ್ಲಿಕ್ಗೆ ಪಾರ್ಕಿಂಗ್ ರೋಡು ದೊಡ್ಡದಾಗಿದ್ದರೆ ನಮಗೂ ಬಂದು ವ್ಯಾಪಾರ ಮಾಡ್ತಾರೆ. ವ್ಯಾಪಾರ ಇಲ್ದಿರ ಸುಮ್ಮನೆ ಕೂತಿದ್ದೀವಿ ನಾವು. ಯಾರು ಬಂದರೂ ಏನು ಅಷ್ಟೇ. ಮೋದಿ ಬಂದರೆ ಒಳ್ಳೆಯದೇ, ಆದರೆ ಮೋದಿ ಸರ್ಕಾರ ಇಟ್ಕೊಂಡು ಅವನ ಹೆಸರು ಹೇಳ್ಕೊಂಡು ತಿನ್ಕೊಂಡು ಕೂತ್ಕೊಂಡಿರೋರು ಜಾಸ್ತಿ. ಒಳ್ಳೆ ಕೆಲಸ ಮಾಡೋರು ಯಾರೂ ಇಲ್ಲ. ಹಾಗಾದರೆ ನಿಮ್ಮ ಕ್ಷೇತ್ರದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳಾಗಿಲ್ಲ? ಆಗಿಲ್ಲ. ಪ್ರಾಜೆಕ್ಟ್ ತೊಗೊಂಡಿದ್ರೆ ನೋಡಿ ಹೇಗಿದೆ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ ನಮ್ಗೆ ಇಷ್ಟನೂ ಆಗಿಲ್ಲ, ಸರಿ ಇಲ್ಲ. ಆದರೆ ಒಳ್ಳೆ ವ್ಯಾಪಾರ ಎಲ್ಲ ಸತ್ತೋಗ್ಬಿಟ್ಟಿದೆ. ಯಾವ ಬಿಸ್ನೆಸ್ ಹೊಡಿತಾರೆ ನಮಗೆ ಅಂತ ಅಲ್ಲ, ಎಲ್ಲ ದೊಡ್ಡ ದೊಡ್ಡ ಅಂಗಡಿಯವರು ಎಷ್ಟೋ ಬಂಡವಾಳ ಹಾಕಿದ್ದಾರೆ.
ಎಷ್ಟು ಇನ್ವೆಸ್ಟ್ ಮಾಡಿ ವ್ಯಾಪಾರ ಮಾಡೋಕ್ಕೆ ಕುತ್ಕೊಂಡ್ರು ಪಾಪ ಅವ್ರಿಗೆ ಬೆಳಗ್ಗೆ ಸಾಯಂಕಾಲದವರೆಗೂ ವ್ಯಾಪಾರ ಆಗ್ತಿಲ್ಲ. ಇವಾಗ ನೀವು ಇಷ್ಟೊಂದೆಲ್ಲ ಇನ್ವೆಸ್ಟ್ ಮಾಡಿದ್ದೀರಾ, ಎಷ್ಟಾಗ್ತಿದೆ ವ್ಯಾಪಾರ ಇವಾಗ, ಅಥವಾ ಇಷ್ಟೆಲ್ಲ ಇನ್ವೆಸ್ಟ್ ಮಾಡೋದು ವೇಸ್ಟ್ ಆಗುತ್ತಾ ಹೇಗೆ? ವೇಸ್ಟೇ. ಇವಾಗ ಬೆಳಗ್ಗೆಯಿಂದ ಬಂದಿದ್ದೀನು ಬೋಣಿ ಆಗಿಲ್ಲ, ಇನ್ನು ಬಿಸಿಲು ಬಂದರೆ ಚೀಲ ಹಾಕಿ ಮುಚ್ಚಬೇಕು. ವ್ಯಾಪಾರ ನಡೀತಿದೆ? ಯಾವುದು ನಡೀತಿಲ್ಲ, ತುಂಬ ವೇಸ್ಟು. ಅಂದರೆ ಬಿಸಿಲಿಗೆ ಉಳಿತಿಲ್ಲ, ಎಲ್ಲ ತರಕಾರಿ ಬೆಲೆ ಜಾಸ್ತಿ ಆಗಿದೆ, ಬಿಸಿಲಿಗೆ ವೇಸ್ಟ್ ಆಗ್ತಿದೆ. ಅಂದರೆ ರೋಡ್ ದೊಡ್ಡದು ಮಾಡಿ ಪಾರ್ಕಿಂಗ್ ಕೊಟ್ಟಿದ್ರೆ ಜನಗಳು ಬಂದಿರೋರು, ತುಂಬ ಅನುಕೂಲ ಆಗಿರೋರು. ನಮ್ಮ MLA ಸಾಹೇಬ್ರಿಗೂ ಒಂದು ಹೆಸರು ಬಂದಿರೋದು, ಅವ್ರು ಇಲ್ಲಿದ್ಕೊಂಡೇ ರೋಡ್ ಈ ಥರ ಮಾಡಿದ್ದಾರೆ. ಪ್ರಾಜೆಕ್ಟ್ ತಂದಾಗ ಅವರು ಹೇಳ್ಬೇಕಾಯ್ತು, ಗಾಂಧಿ ಬಜಾರ್ ರೋಡ್, ಹಳೆ ಗಾಂಧಿ ಬಜಾರ್ ಹೇಗಿತ್ತು, ಹೊಸ ಗಾಂಧಿ ಬಜಾರ್ ಹೇಗಿದೆ ಅಂತ ಅವ್ರಿಗೂ ಗೊತ್ತಿತ್ತು. ಆದರೂ ಒಂದು ಒಳ್ಳೆ ಕೆಲಸ ಮಾಡಬೇಕಾಯ್ತು, ಯಾರು ಏನು ಮಾಡಿಲ್ಲ. ಅಮ್ಮ, ಇವಾಗ ನಿಮ್ಮ ಈ ಒಂದು ಕ್ಷೇತ್ರದಲ್ಲಿ BJP ಯಾವಾಗಲೂ ಮೈಲಿಗಲ್ಲು. ಸೊ BJP ಯಾವಾಗಲೂ ಕೈ ಮೇಲೆ, BJP ಗೆಲ್ಕೊಂಡೇ ಬಂದಿದೆ. ಈ ಸತಿನೂ BJPನೇ ಬರಲ್ಲ ಅಥವಾ ಕಾಂಗ್ರೆಸ್ ಬರಬೇಕಾ? ಇಲ್ಲ, BJP ಬಂದರೆ ಒಳ್ಳೇದೇ, ಆದರೆ ಒಳ್ಳೆ ಕೆಲಸ ಮಾಡೋರು, ಒಳ್ಳೆಯವರು ಇರಬೇಕು. ಅಭ್ಯರ್ಥಿ ಒಳ್ಳೆ ಅಭ್ಯರ್ಥಿ ಬರಬೇಕು. ಒಳ್ಳೆ ಅಭ್ಯರ್ಥಿ ಬರಬೇಕು. ಹೌದು. ಥ್ಯಾಂಕ್ ಯು.